ಮಾತಾಡಿ ಮೇಡಮ್. ಹಾ ಸರ್, ನಾನು ಶಿವಮೊಗ್ಗದಿಂದ ಮಾತಾಡ್ತಿರೋದು. ಓಕೆ. ನನ್ಗೆ ಈ ಪ್ರಾಡಕ್ಟ್ ಕೊಟ್ಟಿರೋದು ಲೋಹಿತ್ ಸರ್ ಅಂತ ತಿಳ್ಕೊಂಡು. ಆ ನಾನು ಅಂದ್ರೆ ಡಯಾಲಿಸಿಸ್ ಪೇಷಂಟ್ ಸರ್. ನನಗೆ ಬದುಕದೇ ಇಲ್ಲ ಅನ್ನೋ ಸ್ಟೇಜ್ ಅಲ್ಲಿ ಇದ್ದೆ. ಈಗೊಂದು 2 ತಿಂಗಳಾಯ್ತು ಸರ್ ಈ ಪ್ರಾಡಕ್ಟ್ ಯೂಸ್ ಮಾಡ್ತಾ ನಾನು. ನನಗೆ ತುಂಬಾ ಅಂದ್ರೆ 27 ವರ್ಷದಿಂದ ಶುಗರ್ ಸರ್. ಶುಗರ್ ಇರೋದ್ರಿಂದ ಡಯಾಲಿಸಿಸ್ ಪೇಷಂಟ್ ಒಂದು, ಮತ್ತೆ ಇನ್ಸುಲಿನ್ ಡಿಪೆಂಡೆಂಟ್ ನಾನು. ಆ ಆ, ಹಿಂಗಿದ್ದವಾಗ ನನಗೆ ಅಂದ್ರೆ ಡಯಾಲಿಸಿಸ್ ಪೇಷಂಟ್ ಆದ್ಮೇಲೆ ಗೊತ್ತಲ್ಲ ಸರ್ ಏನು ಅಂತ ಅನ್ಕೊಂಡು ಇದ್ರಲ್ಲಿರೋರೆಲ್ಲರಿಗೂ ಸಾಮಾನ್ಯವಾಗಿ ಡಯಾಲಿಸಿಸ್ ಅಂತಂದ್ರೆ ಏನು ಅಂತ ಎಲ್ಲ ಗೊತ್ತು ಸರ್. ಆದ್ರೆ ನನಗೆ ಆ ಮಾತ್ರೆ ಮೆಡಿಷನ್ ಎಲ್ಲ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟು ನಾನು ಬದುಕೋದೇ ಇಲ್ಲ ಅನ್ನೋ ಸ್ಟೇಜ್ ಅಲ್ಲಿ ಇದ್ದೆ. ಅಂದ್ರೆ ನಂದೆಲ್ಲ ಕತೆ ಮುಗ್ದೋಯ್ತು, ಇನ್ಯಾವ್ದು ಇರೋ ಪರಿಸ್ಥಿತಿಲಿ ಇಲ್ಲ ನಾನಿನ್ನ. ನನ್ ಕತೆ ಎಲ್ಲ ಮುಗ್ದೋಯ್ತು ಅಂತ ಅನ್ಕೊಂಡಿದ್ದೆ ಸರ್. ಅವಾಗ ನನಗೆ ಈ ಪ್ರಾಡಕ್ಟ್ ಪರಿಚಯ ಮಾಡಿಸ್ದಾಗ ನನಗೆ ಇದ್ರಿಂದ ಏನಾಗುತ್ತೆ, ಆಗಲ್ಲ ಇದ್ರಾಗೆಲ್ಲ ಅಂತ ಅನ್ಕೊಂಡು. ಬಟ್ ಆದ್ರೆ ನಾನು ಇವಾಗ 2 ತಿಂಗಳಿಂದ ಯೂಸ್ ಮಾಡ್ತಿದ್ದೀನಿ ಸರ್. ತುಂಬಾ ಒಂದೊಂದೇ ಎಷ್ಟು ಚೇಂಜಸ್ ಅಂದ್ರೆ ಸರ್, ನಿಜವಾಗ್ಲೂ ನಂಬಕ್ಕೆ ಅಸಾಧ್ಯ. ಯಾರು ಬೇಕಾದ್ರೆ ತಗೋಬಹುದು ಸರ್. ಇವಾಗ ನನಗೆ ಅಷ್ಟು ಕಾನ್ಫಿಡೆಂಟ್ ಬಂದಿದೆ, ನಮ್ಮ ಅಣ್ಣದಿರಿಗೆಲ್ಲ ಕೊಡ್ಬೇಕು ಅಂತ ಅನ್ಕೊಂಡು. ಯಾಕಂತಂದ್ರೆ ನಾನ್ ಅಂದ್ರೆ ನಂದು ನೋಡ್ಬಿಟ್ರೆ ಎಲ್ಲರೂ ಆ ಮತ್ತೆ ಏನಂತಂದ್ರೆ ನನಗೆ ಫಸ್ಟ್ ಇದ್ದಿದ್ದು ಶುಗರ್. 27 ವರ್ಷದಿಂದ ಶುಗರ್ ಇಂದ ಎಲ್ಲ ಒಂದೊಂದೇ ಹಾರ್ಟ್, ಲಿವರ್, ಕಿಡ್ನಿ ಮತ್ತೆ ಎಲ್ಲದೂ ಪ್ರಾಬ್ಲಮ್ ಆಗ್ತಾ ಬರೋದ್ರ ಜೊತೆಗೆ ಮತ್ತೆ ಕಿಡ್ನಿ ಇತ್ತೀಚೆಗೆ ಸರ್ 2 ವರ್ಷದಿಂದ ನನಗೆ ಡಯಾಲಿಸಿಸ್ ಪೇಷಂಟ್ ಆಗಿದ್ದೆ ನಾನು. ಡೈಲಿ ಅಂದ್ರೆ ಇದ್ರೊಳಗೆ ಪ್ರೋಗ್ರಾಮ್ ಅಲ್ಲಿ ಯಾರ್ಯಾರು ಇದ್ದಾರೋ ಸುಮಾರು ಜನ, ಅವರಿಗೆಲ್ಲ ಡಯಾಲಿಸಿಸ್ ಅಂದ್ರೆ ಏನು ಅಂತ ಅರ್ಥ ಆಗುತ್ತೆ. ಡಯಾಲಿಸಿಸ್ ಹೋಗ್ಬೇಕಾದ್ರೆ ಈ 2 ವರ್ಷದಿಂದ ನಾನು ಹೋಗ್ಬೇಕಾದ್ರೆ ನಂದು ಕತೆ ಮುಗೀತು, ಇನ್ನೇನು ಇಲ್ಲ, ಯಾರನ್ನು ನೋಡಕ್ ಅಸಾಧ್ಯ ಅಂತ ನಾನು ತುಂಬಾ ದುಃಖ ಪಡ್ತಿದ್ದೆ ಸರ್. ಯಾಕಂತಂದ್ರೆ ಆ ಒಂದು ಸೂಜಿ ಚುಚ್ತಾರೆ ಸ್ಟಾರ್ಟಿಂಗ್ ಹೋದಾಗ. ಆ ಸೂಜಿ ಯಾಕಂತಂದ್ರೆ 27 ವರ್ಷದಿಂದ ಶುಗರು ಅಂದ್ರೆ ಸರ್, ನನ್ನ ಬಾಡಿ ಒಳಗಡೆ ಏನೇನು ಒಂದು ನರಗಳಾಗ್ಲಿ ಆ ಏನೊಂದು ಇರ್ತಿರ್ಲಿಲ್ಲ ಸರ್. ಅಂದ್ರೆ ತುಂಬಾ ಕಷ್ಟ. ಒಂದ್ ಸೂಜಿ ಚುಚ್ಚಿಸ್ಕೊಳಕ್ಕೂ ತುಂಬಾ ಕಷ್ಟ. ಏನಾದ್ರು ಸೂಜಿ ಚುಚ್ತಾರೆ ಅಂತಂದ್ರೆ ತುಂಬಾ ಕೂಗಾಡ್ತಿದ್ದೆ, ತುಂಬಾ ಅಳುತ್ತಿದ್ದೆ. ಅವಾಗ ನನಗ ಈ ಸೂಜಿ ಅದು ಡಯಾಲಿಸಿಸ್ಗೆ ಹೋದಾಗ ಸೂಜಿ ಕೈಗೆ ಚುಚ್ತಾರಲ್ಲ, ತುಂಬಾ ಒಂದು ಕೂಗಾಡ್ತಿದ್ದೆ. ಇಡೀ ಹಾಸ್ಪಿಟ್ಲ್ ಎಲ್ಲ ಒಂದ್ ಮಾಡ್ತಿದ್ದೆ, ಅಷ್ಟು ಕೂಗಾಡ್ತಿದ್ದೆ. ಬಟ್ ನನಗೀಗ 49 ವರ್ಷ. ನನಗೆ 21 ವರ್ಷಕ್ಕೆ ಶುಗರ್ ಬಂದಿದ್ದು ಸರ್. ನಾನು ಅವತ್ತಿಂದ ಇವತ್ತಿನವರೆಗೂ ಎಷ್ಟು ಅನುಭವಿಸ್ತಿದ್ದೀನಿ ಅಂತಂದ್ರೆ ಅದು ಹೇಳ್ಕೊಂಡ್ಲಿಕ್ಕೆ ಅಸಾಧ್ಯ. ಈಗೂ ಟೈಮ್ ಆಗ್ಬಿಟ್ಟಿದೆ, ನಾನು ಎಷ್ಟು ಹೇಳ್ಬೇಕು ಅಷ್ಟೇ ಹೇಳ್ತೀನಿ. ಇನ್ನೊಮ್ಮೆ ನಾನು ಜಾಸ್ತಿ ಹೇಳ್ತೀನಿ ಎಲ್ಲದನ್ನು. ತುಂಬಾ ಅಂದ್ರೆ ತುಂಬಾ ಈ ಬಯೋಟರಿನ್ ಪ್ರಾಡಕ್ಟ್ ಇಂದ ನನಗೆ ಎಲ್ಲ ತುಂಬಾ ಚೇಂಜ್ ಆಗಿದೆ ಸರ್. ಇವಾಗ ನಮ್ಮನೆಗೆ ಒಬ್ರು ನೆಂಟ್ರು ಬಂದಿದ್ದಾರೆ, ಅವ್ರಿಗೆ ನೋಡಿ ಅಂದ್ರೆ ಎಷ್ಟು ಚೆನ್ನಾಗಾಗಿರಲ್ಲ ಇವ್ರು ಅನ್ನಷ್ಟು ಅವ್ರಿಗೆ ಖುಷಿ ಆಗ್ತಾ ಇದೆ. ಯಾಕಂತಂದ್ರೆ ಹಿಂಗಿರ್ಲಿಲ್ಲ ಸರ್. ನಾನು ಇಷ್ಟಕೊಂಡು ವಾಯ್ಸು ಬರ್ತಿರ್ಲಿಲ್ಲ, ನನಗೆ ವಾಯ್ಸು ಇಲ್ಲ ಒಂದು. ಮತ್ತೆ ಫಸ್ಟ್ ಏನಂತಂದ್ರೆ ನನಗೆ ಫಸ್ಟ್ 3 ದಿವಸಕ್ಕೆ ಚೇಂಜಸ್ ಆಗಿದ್ದೇನು ಅಂತಂದ್ರೆ ಕಣ್ಣು ಸರ್. ಒಂದ್ ಕಣ್ಣು ಫುಲ್ ಮುಚ್ಚೋಗ್ಬಿಟ್ಟಿತ್ತು. ಡಯಾಲಿಸಿಸ್ ಎರಡು ಡಯಾಲಿಸಿಸ್ ಆಗ್ತಿದ್ದಂಗೆನೆ ನನಗೆ ಕಣ್ಣು ಒಂದ್ ಕಣ್ಣು ಬ್ಲರ್ ಆಗಿತ್ತು ಫುಲ್ಲು, ಇನ್ನೊಂದ್ ಕಣ್ಣು ಫುಲ್ ಮುಚ್ಚೋಗ್ಬಿಟ್ಟಿತ್ತು. ನಾನು ಅವಾಗ ತುಂಬಾ ಅಳಕತ್ಕೊಬಿಟ್ಟಿದ್ದೆ, ನನ್ ಕಣ್ಣು ಹೋಯ್ತೀನಿ, ನನ್ಗೆ ಯಾರು ಸರ್ ಕಣ್ಣೇ ಇಲ್ಲ ಅಂತಂದ್ರೆ ಹೇಗೆ ಸರ್? ನಾನು ನಡೆಯೋದ್ ಹೇಗೆ, ನಾನು ಓಡಾಡೋದ್ ಹೇಗೆ? ಮನೇಲಿ ಏನೊಂದು ಕಾಣಿಸ್ತಿರ್ಲಿಲ್ಲ, ಎಲ್ಲ ಬ್ಲರ್ ಅಂದ್ರೆ ಎಲ್ಲ ಕಪ್ಪಾಗಿ ಕಾಣಿಸೋದು ನನಗೆ. ಯಾವ್ದೂನು ನನಗೆ ಸರಿಯಾಗಿ ಕಾಣಿಸ್ತಾನೆ ಇರ್ತಿರ್ಲಿಲ್ಲ. ಅವಾಗ ಅನ್ಕೊಂಡಿದ್ ನನ್ ಕಣ್ಣು ಹೋಯ್ತು, ಇನ್ನಾಗಲ್ಲ ನನ್ ಕೈಯಲ್ಲಿ ಇನ್ನೇನು ಕಣ್ಣೇ ಇಲ್ಲ ಅಂತಂದ್ರೆ ಕಷ್ಟ ಅಲ್ವಾ ಸರ್? ಹಂಗಾಗಿ ನನಗೆ ಲೋಹಿತ್ ಸರ್ ಹೇಳಿದ್ರು, ನೀವು ನೀರ್ ಬಿಟ್ಕೊಳ್ಳಿ ಅಂದ್ರೆ ಅವ್ರು ನನಗೆ ಕಾಯಿಲೆಗೆ ಚೆನ್ನಾಗಾಗುತ್ತೆ ಅಂತ ಕೊಟ್ಟೋಗ್ಲಿಲ್ಲ ಸರ್. ನೀವು ಯೂಸ್ ಮಾಡಿ, ನಿಮಗ್ ಚೆನ್ನಾಗಾಗುತ್ತೆ ಅಂತೇಳಿ ಹಿಂಗ್ ಕೊಟ್ರು ಸರ್. ಕಣ್ ಚೆನ್ನಾಗಾಯ್ತು. ಆಮೇಲೆ ಇದು ಥೈರಾಯ್ಡ್ ಇದೆ ಸರ್ ನನಗೆ. ಥೈರಾಯ್ಡ್ ಅಂದ್ರೆ ಯಾವ್ದಿಲ್ಲ ಅಂತ ಕೇಳಿ ಎಲ್ಲದೂ ಇದೆ ನನಗೆ. ಅಂದ್ರೆ ಅಷ್ಟು ಪ್ರಾಬ್ಲಮ್ಸ್ ಅಲ್ಲಿ ಮುಳುಗೋಗ್ಬಿಟ್ಟಿದ್ದೆ.
ಅವಾಗ ನನಗೆ ಥೈರಾಯ್ಡ್ ಅನ್ನ ನಾನು ಬಿಸಿ ನೀರಲ್ಲಿ ಕುಡಿತಿದ್ದೆ, ಥೈರಾಯ್ಡ್ ಮಾತ್ರೆ ಬೆಳಗ್ಗೆ ಎದ್ದ ತಕ್ಷಣ. ಇವಾಗ ಈ ಬಯೋಟೈನ್ ಬಾಟ್ಲಲ್ಲಿ ನೀರು ಅದ್ರೊಳಗೆ ಮಾತ್ರ ನುಂಗ್ತೀನಿ, ಏನು ಅನ್ಸಲ್ಲ, ಚೆನ್ನಾಗಾಗಿದೆ. ಆಮೇಲೆ ಶುಗರಿಗೆ ಇನ್ಸುಲಿನ್ ಸ್ವಲ್ಪ ಕಮ್ಮಿ ಆಗಿದೆ ಸ್ವಲ್ಪ. ಆಮೇಲೆ ಆ ಇದು ಏನು BP ಗೆ 2 ಮಾತ್ರೆ ಇದ್ದಿದ್ದು 1 ಮಾತ್ರೆ ಕಮ್ಮಿ ಮಾಡಿದ್ದಾರೆ. ನೈಟ್ ಒಂದೇ ಮಾತ್ರೆ ಆಗಿದೆ. ಆಮೇಲೆ ಇದು ತುಂಬಾ ಹೇಳ್ಲಿಕ್ಕೆ ಇಷ್ಟ ಆಗುತ್ತೆ ಸರ್, ತುಂಬಾ ಖುಷಿ ಆಗುತ್ತೆ ಎಷ್ಟು ದಿನ ಹೇಳ್ಕೊಂಡ್ಲಿಕ್ಕೆ. ಆಯ್ತು ಮೇಡಮ್, ನೀವು ಎಷ್ಟು ದಿನ ಆಯ್ತು ಈಗ ಪ್ರಾಡಕ್ಟ್ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ? ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿ 2 ತಿಂಗಳಾಯ್ತು ಸರ್. 2 ತಿಂಗಳಾಯ್ತು. ನೀವು ಮ್ಯಾಟ್ರಸ್ ಅನ್ನ ಯೂಸ್ ಮಾಡ್ತಾ ಇದ್ದೀರಾ? ಬಯೋಟೋರಿಯಂ ಮ್ಯಾಟ್ರಸ್ ಯೂಸ್ ಮಾಡ್ತಾ ಇದ್ದೀರಲ್ವಾ? ಸರ್ ಎಲ್ಲದನ್ನು ಯೂಸ್ ಮಾಡ್ತಾ ಇದೀನಿ ಸರ್ ನಾನು. ವಾಟರ್ ಎನರ್ಜಿ ಪ್ಯಾಡ್, ಕೈಯಲ್ಲಿ ಕಟ್ಕೊಳ್ಳುವಂತದ್ದು ಬ್ರಾಸ್ಲೆಟ್ ಎಲ್ಲವನ್ನ ಯೂಸ್ ಮಾಡ್ತಾ ಇದ್ದೀರಾ? ಸರ್ ಕೈಯಲ್ಲಿ ಇವಾಗ್ಲೂ ಕಟ್ಕೊಂಡಿದೀನಿ. ಓಕೆ ಓಕೆ. ಯಾವಾಗ್ಲೂ ಮಾಮೂಲಾಗಿ ಕಟ್ಕೊಂಡೇ ಇರ್ತೀನಿ ಸರ್. ಡಯಾಲಿಸಿಸ್ ಹೋದಾಗ ನನಗೆ ಆ ಈ ಕುತ್ತಿಗೆ ನೋವು ತುಂಬಾ ಬರೋದು ಸರ್. ಯಾವಾಗ ನನಗೆ ಈ ಬೆಲ್ಟ್ ನ ಕಟ್ಕೊಳಕ್ ಸ್ಟಾರ್ಟ್ ಮಾಡಿದೆ, ಸ್ವಲ್ಪನೂ ಕುತ್ತಿಗೆ ನೋವಿಲ್ಲ. ಆಮೇಲೆ ತುಂಬಾನೇ ಮಿರಾಕಲ್ ಆಗ್ಬಿಟ್ಟಿದೆ ಸರ್. ಲೋಹಿತ್ ಸರ್ ಕೊಟ್ಟು ಹೋಗ್ಬೇಕಾದ್ರೆ ಮಿರಾಕಲ್ ಆಗುತ್ತೆ ನೋಡಿ ಅಂತ ಅನ್ಕೊಂಡು ಅವಾಗ ನನಗೆ ಅನ್ಸಿದ್ದು ಸರ್. ಇವಾಗ ಸೂಜಿ ಚುಸ್ತಾರಲ್ಲ ಡಯಾಲಿಸಿಸ್ಗೆ ಹೋದಾಗ ಸ್ವಲ್ಪನೂ ನೋವಾಗಲ್ಲ ಸರ್. ಆಮೇಲೆ 4 ಗಂಟೆ ಕಾಲ ಅಲ್ಲಿ ಮಾಡೋರು ನನಗೆ ಡಯಾಲಿಸಿಸ್. ಇವಾಗ ಎಷ್ಟೊತ್ತಾರು ಮಾಡ್ಕೊಂಡ್ಲಿ ಅಂತ ಆರಾಮ್ ಮಲ್ಕೊಂಡಿರ್ತೀನಿ ಸರ್.